ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಈಗ 9 ಮಂತ್ ಸ್ಟಾರ್ಟ್ ಐತೆ ನೋಡ್ರಿ. ಸೊ 9 ಮಂತ್ ಒಳಗೆ ಒಂದು ಗ್ರೋತ್ ಸ್ಕ್ಯಾನ್ ಅಂತ ಹೇಳಿ ಮಾಡ್ತಾರೆ. ಸೊ 9 ಮಂತ್ ಗ್ರೋತ್ ಸ್ಕ್ಯಾನ್ ಆದಮೇಲೆ ಡೈರೆಕ್ಟಾಗಿ ನಿಮ್ಗೆ ಪೇನ್ ಬಂದಾಗ ಡೆಲಿವರಿಗನ ಹಾಸ್ಪಿಟಲ್ಗೆ ಬರ್ಬೇಕಾ ಅಂತ ಹೇಳಿದರು. ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಅಂದ್ರೆ ಗ್ರೋತ್ ಸ್ಕ್ಯಾನ್ ಮಾಡಿಸ್ಕೋಗೋಸ್ಕರ ಹೋಗಾಕತ್ತೀವಿ. ಅದಕ್ಕೆ ರೆಡಿ ಆಗಾಕತ್ತೇನ. ಇವತ್ತು ಹಾಸ್ಪಿಟಲ್ಗೆ ಹೋಗೋದೈತೆ ನೋಡ್ರಿ. ಹಾಗಾಗಿ ಲಾಸ್ಟ್ ವಿಸಿಟ್, ಅದಕ್ಕೆ ಈ ಥರ ರೆಡಿ ಆಗಿದ್ದೇನೆ. ಇದು ಹೊಸ ಡ್ರೆಸ್ಸು, ಫಸ್ಟ್ ಟೈಮ್ ಹಾಕ್ಕೊಂಡಿರೋದು. ಆಂಟಿಗೆ ಒಂದು ಸಾರಿ ಕೊಟ್ಟು ಇವಾಗ ಹಾಕ್ಕೊಳಕ್ತೇನೆ ನಾನು. ಸೊ 9 ಮಂತ್ ಕಂಪ್ಲೀಟ್ ಆಗಕ್ಕೆ ಬಂದವು. ಸೊ ಹಾಸ್ಪಿಟಲ್ಗೆ ಹೋಗ್ಬೇಕು. ಚಲೋ ಜಾಯಂಗೆ ಚಿನ್ನು ನಾಳೆ ಮತ್ತೆ ನಿಂದು ಇದಕ್ಕೆ ಹೋಗ್ಬೇಕು. ಮೆಸೇಜ್ ಬಂದೈತಿ. ಏನ ಇವತ್ತಲ್ಲ ನಾಳೆ. ಮುಂಚೆ ನಮ್ಮ ಚಿನ್ನೊಂದು ಸ್ಕೂಲ್ ಇರ್ತಿತ್ತು, ಅವನಿಗೆ ಕರ್ಕೊಂಡು ಬರ್ತಿರ್ಲಿಲ್ಲ. ನಾನು ನಮ್ಮ ಹಸ್ಬೆಂಡ್ ಅವ್ರು ಇಬ್ಬರೇ ಬರ್ತಿದ್ವಿ. ಬಟ್ ಈಗ ಹಾಲಿಡೇ ಕೊಟ್ಟಾರ ಅಂದ ಕೂಡಲೇ ನಮ್ಮ ಚಿನ್ನನು ಕರ್ಕೊಂಡು ಬಂದೀವಿ. ಇವತ್ತು ರೆಡಿಯಾಗಿ ಹಾಸ್ಪಿಟಲ್ಗೆ ನಾವು ಬಂದೀವಿ ನೋಡ್ರಿ. ಲಾಸ್ಟ್ ವಿಸಿಟ್ ಐತಿ ಅಂತ ಹೇಳಿ. ಬಟ್ ಮೇಡಮನು ಇಲ್ಲ ಮತ್ತು ಸರ್ನು ಇಲ್ಲ. ಅಲ್ಲಿ ಸ್ಟಾಫ್ ಹೇಳಿದ್ರು ವೇಟ್ ಮಾಡ್ರಿ, ಬರೋದ ಡೌಟ್ ಐತಿ. ಆದ್ರ ಒಂದು 12 o'clock ವರೆಗಿನ ಬರ್ತೇನಂದಾರ ಸರ್. ಮೇಡಮ್ ಅಂತೂ ಬರಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ವೇಟ್ ಮಾಡ್ಕೊಂಡು ಕೂತೇವಿ. 12:30ವರೆಗೂ ನಾವು ವೇಟ್ ಮಾಡಿದ್ವಿ ನೋಡ್ರಿ. ಮತ್ತು ಅಲ್ಲಿ ರಿಸೆಪ್ಷನಿಸ್ಟ್ ಇದ್ದವರು ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದಾಗ ಡಾಕ್ಟ್ರ್ ಇಲ್ಲ, ಫಸ್ಟ್ ಬ್ರಾಂಚಿಗೆ ಹೋಗಿದ್ದೀವಿ, ಎಮರ್ಜೆನ್ಸಿ ಆಪ್ರೇಷನ್ ಐತಿ, ಅದಕ್ಕೆ ಅಲ್ಲಿ ಇದ್ದವ್ರಿಗೆಲ್ಲರಿಗೂ ಹೇಳ್ರಿ ಅಂತ ಹೇಳಿರಂತ. ಅದಕ್ಕೆ ಅವರು ಮತ್ತು ನಮ್ಗೆ ಹೇಳಿದ್ರು ನೋಡ್ರಿ, ಡಾಕ್ಟ್ರ್ ಬರೋದಿಲ್ಲ, ನೀವು ಸಂಜೆ ಬರ್ರಿ, ಬೇಕಾದ್ರೆ ನಾಳೆ ಬರ್ರಿ ಅಂತ ಹೇಳಿ. ಮತ್ತು ನಾವು ಸಂಜೆ ಎದಕ್ಕೆ ಬರೋದಿನ್ನ, ನಾಳೆನ ಬಂದ್ರೆ ಆಯ್ತು ಅಂತ ಹೇಳಿ ಮನೆ ಕಡೆ ಹೋಗಾಕತ್ತೀವಿ. ಹೇಗೋ ನಾಳೆ ನಮ್ಮ ಚಿನ್ನೊಂದು ರಿಸಲ್ಟ್ ಕೂಡ ಐತಿ. ಸೊ 2 ಆಗ್ತದಂತ ಹೇಳಿ ಮನೆ ಕಡೆ ಹೋಗಾಕತ್ತೀವಿ. ಏನು ಮಾಡೋಕ್ಕಾಗಂಗಿಲ್ಲ. ಒಂದೊಂದ್ಸರಿ 2 ಬ್ರಾಂಚ್ ಇದ್ವು ಅಂದರೆ ಎಮರ್ಜೆನ್ಸಿ ಇದ್ದಾಗ ಡಾಕ್ಟ್ರುಗಳು ಮತ್ತೊಂದು ಬ್ರಾಂಚಿಗೂ ಹೋಗ್ಬೇಕಾಗ್ತದ. ಸ್ವಲ್ಪ ಅಂದ್ರೆ ಎಷ್ಟು ನೋಡಿ ನೀರು ಅಥವಾ ಸುರುಬೇಡ, ಡೈರೆಕ್ಟ್ ಬೇರೆ ಹೋಗೋಣ. ಇಲ್ಲಿ ನೋಡ್ರಿ, ನಮ್ಮ ಹಸ್ಬೆಂಡ್ ಅವರು ಕುಕ್ಕಿಂಗ್ ಮಾಡಿದ್ರು, ನೋಡಿದ್ರಲ್ಲ ಆವಾಗಲೇ. ಮಸ್ತಾಗಿತ್ತು ಚಿತಿ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಭಾರಿ ಆಗಿದೆ. ನಮ್ಮ ಹಸ್ಬೆಂಡ್ ಅವರ ಒಂದು ಯೂಟ್ಯೂಬ್ ಚಾನಲ್ ತೆಗ್ಯಾರದಾರ ನೋಡ್ರಿ, ಅರುಣ್ ಕಿಚನ್ ಅಂತ ಹೇಳಿ. ಸಖತ್ ಕುಕ್ಕಿಂಗ್ ಅದು ಮಾಡತ್ತಾರ ಈಗ. ಹೊಸ ಹೊಸ ರೆಸಿಪಿ ಮತ್ತು ನಾನ್ ವೆಜ್ ಅಂತೂ ಮಸ್ತ್ ಮಾಡ್ತಾರೆ. ಈಗ ಮಮ್ಮಿ ರೊಟ್ಟಿ ಮಾಡಿ ಹೋಗಿದ್ಲು, ಅದ್ರ ಜೊತೆ ಬಾಜಿ ಏನು ಮಾಡ್ಬೇಕಂತ ಯೋಚನೆ ಮಾಡತ್ತಿದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಅದು ಗ್ರೇವಿ, ಎಗ್ ಗ್ರೇವಿ ಥರ ಮಾಡ್ತೇನಂತ ಹೇಳಿ ಮಾಡಿದ್ದಾರೆ. ಸೊ ಸುಂದ್ರಿ ಬಾಯ್ಲಿ, ಬುಡಕೇನು ಕೆಲಸ ಐತೆ ನಿಂದ? ನೋಡಲಿ, ಆಕೀಗ ಸ್ಮೆಲ್ ಬಂದೈತಿ, ಬಟ್ ಎಗ್ ತಿನ್ನಂಗಿಲ್ಲ ನೋಡ್ರಿ ಆಕೆ.
ಏನೂ ತಿನ್ನಂಗಿಲ್ಲ. ಎಗ್ ತಿನ್ನಂಗಿಲ್ಲ. ನಾನ್ ವೆಜ್ ಕೊಟ್ರೂ ಅದು ಸ್ವಲ್ಪ ಸ್ವಲ್ಪ ತಿಂದು ಎಲ್ಲ ಇದು ಮಾಡಿಬಿಡ್ತಾಳೆ. ನಾ ತಿನ್ಬೇಕಲ್ಲ. ಜಾಗ ಐತಿ, ಬಲೂನ್ ಬಿದ್ದಾವೇನೋ ಅಲ್ಲಿ. ಹಾಂ, ಇದು ನಂಗೂ ತಿನ್ನಂತ ಹೇಳಿದ್ರು ನೋಡ್ರಿ, ಬಟ್ ಭಾಳ ಬಿಸಿ ಐತದ. ಹಾಂ, ಬಿಸಿ ಐತೆ ಅಂತೇಳಿ ನಾನು ಬ್ಯಾಡ ಅಂತ ಕೂತೇನ. ಮೊದ್ಲ ಗರ್ಮಿ ಐತಿ, ಅದ್ರಾಗ ಬಿಸಿ ಬಿಸಿ ತಿನ್ನಕ್ಕೆ ಆಗಂಗಿಲ್ಲ. ತಿನ್ಬೋದಾ ಸುಂದ್ರಿ? ನೀ ತಿನ್ಲ ಸುಂದ್ರಿ? ಹಾಯ್ ಮಾಡಿಲಿ ಸುಂದ್ರಿ. ಸುಂದ್ರಿ ಹಾಯ್ ಮಾಡಿ. ಹಾಯ್. ಹಿಂಗೆ ಮಾಡಿತು. ಹಾಂ ನೋಡ್ರಿ, ಗ್ರೇವಿ ಅಂತೂ ಸಖತ್ತಾಗೈತಿ. ಸೊ ಊಟ ಮಾಡೋಣಂತೀಗ. ಗ್ರೇವಿ ಇದ್ರನ ಭಾರಿ ಹತ್ತೈತಿ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ನೋಡ್ರಿ ಈ ಥರ ಆಗೈತಿ. ಆಯಿಲ್ ಸ್ವಲ್ಪ ಜಾಸ್ತಿ ಆಗೈತಿ, ಬಟ್ ಮಿಕ್ಸ್ ಮಾಡ್ಕೊಂಡು ತಿಂದ್ರಿ ಅನ್ಸಂಗಿಲ್ಲ. ಚಿನ್ನ ಹೆಂಗಾಗೈತಿ ಟೇಸ್ಟ? ಆಗೈತಿ. ಯಾರು ಮಾಡ್ಯಾರ ಹೇಳು? ಪಪ್ಪ ಮಾಡಿದಾನ. ಅವಾಗಲೇ ಅಡುಗೆ ಭಾಳ ಅಂದ್ರೆ ಭಾಳ ಬಿಸಿ ಇತ್ತು ನೋಡ್ರಿ, ಅದಕ್ಕೆ ನಾನು ತಿಂದಿರಲಿಲ್ಲ. ಅದ್ರಾಗೂ ಇವಾಗ ಬೇಸಿಗೆಗಾಲ ಫುಲ್ಲು ಬಿಸಿ ಬಿಸಿ ತಿನ್ನಕ್ಕೆ ಆಗಂಗಿಲ್ಲ, ಅದಕ್ಕೆ ನಾನು ಸುಮ್ಮನಿದ್ದೆ. ಇವಾಗ ಸ್ವಲ್ಪ ಆರೈತೆ ಅಂತ ಹೇಳಿ ಊಟ ಮಾಡಕ್ಕೆ ಕೂತೇನ. ಮಸ್ತ್ ಮಸ್ತ್ ಐತ್ಲ ಚಿನ್ನು? ಸಕ್ಕತ್ತಾಗಿಲ್ಲ. ಊಟ ಆದ ಕೂಡಲೇ ಡೈಲಿ ನಾವು ರಾತ್ರಿ ವಾಕಿಂಗ್ ಹೋಗಿರ್ತೀವಿ ನೋಡ್ರಿ. 1 hour ಹೋಗಿರ್ತೀವಿ. ವಾಕಿಂಗ್ ಅಂದ್ರೆ ಜಸ್ಟ್ ವಾಕ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಅಲ್ಲಿ ಕುತ್ಕೊಳಕ್ ಅದು ಒಂದು ಸ್ವಲ್ಪ ಚೇರ್ ಅದು ಅದಾವ, ಅಲ್ಲೇ ಆರಾಮಾಗಿ ಕುತ್ಕೋತೀವಿ. ಯಾಕಂದ್ರೆ ಈ ಒಂದು ಸಮ್ಮರ್ ಇದ್ರೊಳಗೆ ಶೆಕೆ ಭಾಳ ಆಗ್ತಿರ್ತದ. ಅದಕ್ಕೆ ಹೊರಗಡೆ ಗಾಳಿ ಕುತ್ಕೊಂಡು ಬಂದ್ರೆ ಒಂಥರ ರಿಲ್ಯಾಕ್ಸ್ ಅನಿಸ್ತೈತಿ, ಟೈಮ್ ಪಾಸು ಆಗ್ತದೆ. ಆಮೇಲೆ ಬಂದು ಮಲ್ಕೊಂಡು ಬಿಟ್ಟಿರ್ತೀವಿ. ಸೊ ಹೋಗೋಕ್ಕಿಂತ ಮುಂಚೆ ಅಕ್ಕಿ ನೆನೆ ಇಟ್ಟಿದ್ನಿ ಬೆಳಗ್ಗೆ, ಅದಕ್ಕೆ ಅದೊಂದು ನೆನಪಾಯ್ತು ನನಗೆ. ಇವಾಗ ರುಬ್ಬಿಟ್ಕೊಂಡ್ಬಿಡ್ಬೇಕಾ, ಇಲ್ಲಾಂದ್ರೆ ಮರೆತು ಬಿಡ್ತೇನೆ ನಾನು ಅಂತ ಹೇಳಿಬಿಟ್ಟು ರುಬ್ಬಾಕ ನಿಂತಿದ್ದೇನ. ಇದೊಂದು ರುಬ್ಕೊಂಡು ಆಮೇಲೆ ವಾಕಿಂಗ್ ಹೋಗ್ಬೇಕು. ಭಾಳ ದಿನ ಆಯ್ತು ನೋಡ್ರಿ ದೋಸೆ ಮಾಡಿರಲಿಲ್ಲ. ಒಂದು 7 monthವರೆಗೂ ಅಂತೂ ಆರಾಮಂದ್ರೂ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಅಡುಗೆ ಮಾಡ್ಕೋತಿದ್ದೆ, ತ್ರಾಸಾದರೂ ಕೂಡ. ಆಮೇಲೆ ನಂಗೆ ಮಾಡೋಕ್ಕನ ಆಗಲಿಲ್ಲ. ಮಮ್ಮಿನ ಬೆಳಗ್ಗೆ ಟಿಫನ್ ಅದು ತೊಗೊಂಬಂದು ಕೊಡಕತ್ರ. ಆಮೇಲೆ ಮಧ್ಯಾಹ್ನನೂ ಕೂಡ ಬಂದುಬಿಟ್ಟು ನೈಟ್ ಅಡುಗೆಗೆ ಅಂಥೇಳಿ ರೊಟ್ಟಿ ಅದು ಮಾಡಿ ಕೊಟ್ಟು ಹೋಗ್ತಿದ್ರು. ಆಮೇಲೆ ನನ್ನ ಪಲ್ಯ ಅನ್ನ ಸಾಂಬಾರದು ಮಾಡ್ಕೋತಿದ್ದೆ. ಅದಕ್ಕೆ ನೆನಪಾಗ್ಬಿಟ್ಟು ಬರೀ ರೊಟ್ಟಿನ ತಿನ್ನೋದಾಗದಪ್ಪ, ಅಕ್ಕಿ ನೆನೆ ಇಡ ಅಂತ ಹೇಳಿ ನೆನೆ ಇಟ್ಟಿದ್ದೆ. ನಿನ್ನೆ ಹಾಕೊಂಡಿರೋ ಡ್ರೆಸ್ಸನ್ನು ಹಾಕೊಂಡಿದ್ದೇನೆ, ಯಾಕಂದ್ರೆ ನಿನ್ನೆ ಜಸ್ಟ್ ಹಾಸ್ಪಿಟಲ್ಗೆ ಹೋದ್ವಿ ಮತ್ತು ಬಂದುಬಿಟ್ವಿ. ಏನು ಹೊಲ್ಸನೂ ಆಗಿರಂಗಿಲ್ಲ, ಜಸ್ಟ್ ಹಾಕೊಂಡು ಹೋಗಿ ಬಂದು ಕಳೆದಿರ್ತೇನೆ. ಅದಕ್ಕೆ ಸುಮ್ಮನೆ ಬೇರೆದು ಯಾಕೆ ಹಾಕೊಳ್ಳೋದು ಅಂಥೇಳಿ ಮತ್ತು ಇದನ್ನ ಹಾಕ್ಕೊಂಡೇನ. ಇದು ನೆಕ್ಸ್ಟ್ ಡೇ ನೋಡ್ರಿ. ಇವತ್ತು ಮತ್ತು ನಾವು ಹಾಸ್ಪಿಟಲ್ಗೆ ಹೊಂಟಿದ್ದೀವಿ, ಮತ್ತು ನಮ್ಮ ಚಿನ್ನೊಂದ ರಿಸಲ್ಟ್ ಬೇರೆ ಐತಿ. ಸೊ ಎರಡು ಆಯ್ತು ಅಂತೇಳಿ ಹೋಗಾಕತ್ತೀವಿ. ನಾನು ಸೇಮ್ ಡ್ರೆಸ್ ಹಾಕೊಂಡೆ, ನಮ್ಮ ಚಿನ್ನೂನು. ಬಟ್ ನಮ್ಮ ಹಸ್ಬೆಂಡ್ ಅವ್ರು ಚೇಂಜ್ ಮಾಡಿದ್ದಾರೆ. ಮತ್ತು ನಾನು ಪ್ಯಾಂಟ್ ಚೇಂಜ್. ಹಾಂ, ಏನು ಹೇಳು? ಓನ್ಲಿ ಫಾರ್ ಯು, ನಿನಗೋಸ್ಕರ ಈ ಒಂದು ಲಾಸ್ಟ್ ಮೂಮೆಂಟ್ಗೂ ನಾನು ನಿಮ್ಮ ರಿಸಲ್ಟ್ ನಡ್ರಿ ಸಾಕ್ಷಿ ನಡ್ರಿ. ಆಮೇಲೆ ಹೊಂಟ ರಿಸಲ್ಟ ನೋಡಿ ಬಂದೀವಿ ನೋಡ್ರಿ. ಅಂದ್ರೆ 74 ಆಗೈತಿ. ಟೋಟಲ್ ಸ್ವಲ್ಪ ಕಡಿಮೆ ಆಗೈತಿ, ಬಟ್ ಲಾಸ್ಟ್ SI2ದ 74 ಆಗೈತಿ. ಹಿಂಗಾಗಿ ಇಲ್ಲಿ ನೋಡ್ರಿ ಅಳ್ಕೊಂಡು ಮಲ್ಕೊಂಡಾನ. ಇರ್ಲಿ ಬಿಡು, ಇಷ್ಟು 80 ತಗೋತೇನೆ ಅಂದಿದ್ದ. 80 ತೊಗೊಂಡು ಇಲ್ಲಿ ಕಡಿಮೆ ತೊಗೊಂಡು ಅಂದ ಕೂಡಲೇ ಫುಲ್ ಅಲ್ಲಿ ಸ್ಕೂಲ್ ಒಳಗನ ಹೊರಗಡೆ ಬಂದ ಕೂಡಲೇ ಫುಲ್ ಹತ್ತ. ಆಮೇಲೆ ಇರ್ಲಿ ಬಿಡು ಅಂದ್ರೂ ಹತ್ತು ಇವಾಗ ಬಂದು ಮಲ್ಕೊಂಡಾನ. ಪಟ್ನ ಹಾಕೋ. ಬೇಜಾರು ಹೊಳಗ್ದಾನ ನೋಡ್ರಿ.
ಇಷ್ಟು ಮಾರ್ಕ್ಸ್ ತೊಗೊಂಡು ಬೇಜಾರು ಮಾಡ್ಕೊಂಡಿ ಬಾ ಬಾ ಶಾನ್ಯಾದಿ ಪಾರ್ಟಿ ಕೊಡ್ಸೋ ಬಾ ಮುದ್ದೆ ನಿಂದು 80 ಆಗ್ತಿತ್ತು ಪ್ರಾಬ್ಲಮ್ ಏನಾಗಿತ್ತು ಹೇಳಿ ನಡಕ್ಕೆ ಭಾಳ ಕಡಿಮೆ ತೊಗೊಂಡ ಅದಲ್ಲ ಆಮೇಲೆ ಈಗ ಲಾಸ್ಟ್ ಟೈಮ್ ಅಂದ್ರೆ ಟೈಮ್ ಸಾಲಿಲ್ಲ ಅವಂಗ ಸ್ಲೋ ಬರ್ದಾನ ಗೊತ್ತೈತಿ ಬಂದಿದ್ರೂ ಬರ್ಯಾಕಾಗಿಲ್ಲ ಅವ್ಗೆ ಟೈಮ್ ಇದಾಗೈತಿ ಹೀರೋ ಅಂತಾಳೆ ಅವ್ನು ಬರೇ ಏನೋ ಹೀರೋ ಸಾಕು ನೀ ಅಂತ ಅಲ್ಲ ಗುಡ್ ಬಾಯ್ ನಿಮ್ಮ ಪಾಪು ಬಂತಂದ್ರೆ ಫುಲ್ ಜೋಶೊಳಗೆ ನೀ ಅಭ್ಯಾಸ ಮಾಡ್ಬೇಕು ನೋಡಿ ನಿಂಗೆ ಪಾರ್ಟಿ ಕೊಡಿಸ್ತೈತಿ ಗೊತ್ತೈತಿ ಒಟ್ಟು ನೀ ಚಲೋ ತೊಗೊಂಡೆ ಅಂತ ಟೀಚರ್ನು ಹೇಳಿದ್ರು ನೋಡಿದಿ ಈ ಸಲ ಇರ್ಲಿ ತೋರಿ ಒಂದು ಸ್ವಲ್ಪ ಇಂಪ್ರೂವ್ ಆಗಿದಾನ ಅಂತ ಹೇಳಿ ಅಂದ್ರಲ್ಲ ಅಳಕ್ಕೆ ಹೋಗೋಣ ನಡಿ ಇನ್ನೂ ಅಳೋದ ಕಡಿಮೆ ಮಾಡತ್ತಿಲ್ಲ ನೋಡ್ರಿ ಇನ್ನೂ ಹಾಸ್ಪಿಟಲ್ ಒಳಗೆ ಬಂದ್ರು ಕೂಡ ಅಳಾಕತ್ತಾನ ಅವನು ಈ ಸಾರಿ ಫೇರ್ಬುಕ್ ಎಲ್ಲ ಇನ್ಕಂಪ್ಲೀಟ್ ಮಾಡ್ಕೊಂಡಿದ್ದ ನೋಡ್ರಿ ಕಂಪ್ಲೇಂಟ್ ಬಂದಿತ್ತ ಹೋಗಿ ಭೇಟಿಯಾಗಿ ಬಂದು ರಾತ್ರಿ ಹಗಲಿ ಕುತ್ಕೊಂಡು ನಾನು ಈ ಟೈಮ್ ಒಳಗನು ಅವಂಗ ಎಲ್ಲ ಇನ್ಕಂಪ್ಲೀಟ್ ಇದ್ದಿದ್ದೆಲ್ಲ ಕಂಪ್ಲೀಟ್ ಮಾಡಿಸಿದ್ದೆ ಆಮೇಲೆ ಸ್ಟ್ರಿಕ್ಟಾಗಿ ಫುಲ್ಲು ನಾನು ಅವನಿಗೆ ಪ್ರಿಪೇರ್ ಮಾಡಿಸಿದ್ದೆ ಎಲ್ಲನೂ ಮಾಡ್ಕೊಂಡಿದ್ದ ಒಂದು ಬಿಡ್ದನ ಏನು ಕೇಳಿದ್ರು ಎಲ್ಲ ಹೇಳಕತ್ತಿದ್ದ ಬಟ್ ಎಕ್ಸಾಮ್ ಟೈಮ್ ಒಳಗೆ ಟೈಮ್ ಸಾಲಿಲ್ಲ ನೋಡ್ರಿ ಬರಿಬೇಕಂದ್ರೆ ಎಲ್ಲ ಗೊತ್ತಿದ್ರು ಕೂಡ ಬೆಲ್ ಆಗಿಬಿಟ್ಟೈತಿ ಸೊ ಅದಕ್ಕೆ ಎಷ್ಟಾಗ್ತೈತೆ ಅಷ್ಟು ಬರ್ದಾನ ಅದಕ್ಕೆ 80 ತೊಗೋತೇನೆ ಅಂದಿದ್ದ 80 ತೊಗೊಳಕ್ಕಾಗಿಲ್ಲ ಅಂತ ಹೇಳಿ ಬೇಜಾರೊಳಗೆ ಅಳಾಕತ್ತಾನ ಅವನಿಗೆ ನಾನು ಇನ್ನು ಬೇಜಾರು ಮಾಡ್ಕೊಳಕತ್ತಾನ ಅಂತ ಹೇಳಿ ಚಿನ್ನು ನಿಂಗೆ ಒಳಗೆ ಹೋದ ಕೂಡಲೇ ಬೇಬಿಂದು ಹಾರ್ಟ್ ಬೀಟ್ ಬೇಬಿನ ತೋರ್ಸಕ್ಕೆ ನಾನು ಡಾಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ದೆ ಬಟ್ ಡಾಕ್ಟರ್ ಇಲ್ಲ ಅಲೌಡ್ ಇಲ್ಲ ಅಂತ ಅಂತಾರೆ ನೋಡ್ರಿ ಬಟ್ ಅವ ಕರಿತೇನ ನಿನ್ಗೆ ಅಂತ ಹೇಳಿದ್ನಿ ಅಲೌಡ್ ಇಲ್ಲ ಅಂದ ಕೂಡಲೇ ಕರೆಯೋಕ್ಕಾಗಲಿಲ್ಲ ಮತ್ತು ಬೇಜಾರು ಮಾಡ್ಕೊಲಿಲ್ಲ ಅವ ಇರಲಿ ಬಿಡು ಅಂತ ಸುಮ್ಮನಾದ ಸೊ ಒಳಗೆ ಹೋಗಿ ಎಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಈಗ ಮೆಡಿಸಿನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಮೆಡಿಸಿನ್ ತೊಗೊಂಡ್ರಿ ಇಬ್ಬರು ಹೋಗಿ ನಿಂತು ಹಾಸ್ಪಿಟಲ್ದಿಂದ ಬಂದನ ಒಂದು 45 ನಿಮಿಷ 1 ತಾಸು ಆಗಕ್ಕೆ ಬಂತು ನೋಡ್ರಿ ಸುಸ್ತಾಗತ್ತೈತಿ ಬಿಸಿಲಂತೂ ಭಾಳ ಐತಿ ಹೊರಗಡೆ ಇನ್ನು ಸ್ಟಾರ್ಟ್ ಆಯ್ತಾ ಫುಲ್ ಬಿಸಿಲ ಸೊ ಹೊರಗಡೆ ಹೋಗಿ ಬಂದ್ವಿಲ್ಲ ಹಾಸ್ಪಿಟಲ್ಗೆ ಮತ್ತು ಚಿನ್ನೊಂದು ಸ್ಕೂಲಿಗೆ ಹಾಗಾಗಿ ಒಂಥರ ಏನೋ ಅನ್ಕಂಫರ್ಟೇಬಲ್ ಫೀಲ್ ಮಲ್ಕೋಬೇಕು ಹಿಂಗೆ ಅನ್ಸತೈತಿ ಸೊ ಊಟದ ಟೈಮ್ ಬೇರೆ ಆಗೈತಿ ನಾನು ಅಡುಗೆ ಏನೂ ಮಾಡೇ ಇಲ್ಲ ಬೆಳಗ್ಗೆ ದೋಸೆ ಮಾಡಿದ್ದೆ ಸೊ ದೋಸೆ ತಿಂದಿದ್ವಿ ಈಗ ಇನ್ನೂ ದೋಸೆ ಹಿಟ್ಟೈತಿ ಸೊ ಸ್ವಲ್ಪ ದೋಸೆ ಮಾಡಬೇಕಾ ಮತ್ತು ರಾಗಿ ಅಂಬ್ಲಿ ಮಾಡಿದ್ದೈತಿ ಆಮೇಲೆ ಅನ್ನ ಸ್ವಲ್ಪ ಮಾಡಬೇಕಾ ಸಾಂಬಾರ ಇಲ್ಲಾಂದ್ರೆ ಪಲ್ಯ ಏನಾದರೂ ಮಾಡಬೇಕಾ ನಮ್ಮ ಚಿನ್ನಗಂತೂ ಸಿಕ್ಕಾಪಟ್ಟೆ ಹಶ್ವಾಗೈತಿ ಆವಾಗಿಂದ ಕಾಡಾತನ ರೆಸ್ಟ್ ಮಾಡೋಕೆ ಕೊಡಾಕತ್ತಿಲ್ಲ ಏನಾದರೂ ಮಾಡಿಕೊಡು ಅಂಥೇಳಿ ಸೊ ಈಗ 1-2 ದೋಸೆ ಆಮೇಲೆ ಕುಕ್ಕರ್ದಾಗ ಒಂದು ಸ್ವಲ್ಪ ಅನ್ನ ಮಾಡೋಕ್ಕಿಡ್ತೀನಿ ಮುಖ ಹೆಂಗೆ ಕಾಣತ್ತೆ ನೋಡ್ರಿ ವಾಚದು ಎಲ್ಲ ತೆಗೆದ್ನಿ ಕೈ ಒಳಗಿಂದ ಒಂಥರ ಕಾಣತ್ತವ ಕೈಯ ಊಟದ ಟೈಮಿಗೆ ನಮ್ಮ ಹಸ್ಬೆಂಡ್ ಅವರು ಕೂಡ ಬರ್ತಾರೆ ಬೇಗ ಮಾಡಿ ಕೂಡಬೇಕಾ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ ಸಿಂಪಲ್ ಆಗಿತ್ತು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಮತ್ತು ಚಿನ್ನೊಂದು ರಿಸಲ್ಟು ಕೂಡ ನೋಡಿ ಬಂದ್ವಿ 2 ಮುಗೀತ ಆಮೇಲೆ ಈಗ ಇದು ಶೇವ್ ಪುರಿ ಮತ್ತು ಬೇಲ್ಪುರಿ ತೊಗೊಂಬಂದೆ ನೋಡ್ರಿ ಅದನ್ನ ತಿಂದೀವಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಬಾಯ್